ಹ್ಯಾಪಿ ಬರ್ತ್ಡೇ ಒನ್ ಹ್ಯಾಪಿ ಬರ್ತ್ಡೇ ಒನ್ ಹ್ಯಾಪಿ ಬರ್ತ್ಡೇ ಒನ್. ಏನಿದು ಭುವನ್, ನೀವು ನನಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾನೆ ಇದ್ದೀರಾ. ಬಾರೇಲಿ ಏನೇ, ಅಯ್ಯೋ ಬಾರೇಲಿ. ಏನಾಯ್ತೆ? ಅಲ್ಲಿ ನೋಡು. ಅಯ್ಯೋ ಇಲ್ಲಿ ನಿಂತ್ಕೊಂಡು ಯಾಕೆ ಹೇಳ್ತಾ ಇದೆಯಾ? ಅಯ್ಯೋ ಮೊದಲು ಅಲ್ಲಿ ನೋಡೆ. ಭುವನ್, ಬೇಡವಾಗಿತ್ತು ಇದು. ಮತ್ತೆ ಬೇಡ ಬೇಡ ಅಂತ ಶುರು ಮಾಡಿದ್ಯಲ್ಲ, ನನಗಿಷ್ಟ ಆಯಿತು ಅದಕ್ಕೆ ತಗೊಂಡ್ಬಂದೆ. ಚಂಚಲ, ಶ್ರದ್ಧಂಗೆ ಲಾಟ್ರಿ ಕಣೆ. ಕಾಣಿಸ್ತಾ ಇದೆಯಲ್ಲ ವೈಭೋಗ ಮಾಡ್ತಾ ಇರೋದು. ಅಲ್ಲ, ಈ ಭುವನ್ಗಾದ್ರೂ ಏನಾಗಿದೆಯೋ ಏನೋ ಕರ್ಮ. ನಂಗೆ ಇದನ್ನೆಲ್ಲ ಹಾಕೊಂಡು ಅಭ್ಯಾಸನೇ ಇಲ್ಲ. ನಾನೇ ನಿನ್ನ ದಿನ ಹಾಕೊಂಡು ಓಡಾಡು ಅಂತ ಹೇಳಿದ್ನ? ಇಲ್ವಲ್ಲ, ಪಾರ್ಟಿಗೆ ಹಾಕೋ, ಅಷ್ಟು ಸಾಕು. ಸರಿ ಸರಿ, ನೀನೀಗ ರೆಡಿ ಆಗು, ನಾನು ಕೆಳಗೆ ಹೋಗ್ತೀನಿ. ಏನಿಲ್ಲ ಭುವನ್, ಕೆಲಸ ಇತ್ತು, ಹಾಗೆ ಹೋಗ್ತಾ ಇದ್ದೆ. ನಾನೇನಾದ್ರೂ ಕೇಳಿದ್ನ ಇವಾಗ? ಚಂಚಲ, ಬಾಲೆ ನೆಕ್ಲೆಸ್ ನೋಡ್ಕೊಂಬರೋಣ. ಅದನ್ನೇ ನೋಡ್ತೀಯ, ನಾನು ಬರಲ್ಲ. ಬಾರೆ. ಅರೆ ಶ್ರದ್ಧಾ, ಎಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ ಗೊತ್ತಾ? ಒಳ್ಳೆ ಅಪ್ಸರೆ ತರ ಕಾಣಿಸ್ತಾ ಇದ್ದಾಳೆ ಅಲ್ವಾ ಚಂಚಲ? ಒಳ್ಳೆ ಸೀರೆ ನೋಡು. ಇವಳು ಗಂಡ ದೊಡ್ಡ ರಾಕ್ ಸ್ಟಾರ್ ಕಣಮ್ಮ. ಇವಳು ಹೀಗೆ ರೆಡಿ ಆಗದೆ ಇನ್ನು ಹೇಗೆ ರೆಡಿ ಆಗ್ತಾಳೆ ಅಲ್ವಾ ಶ್ರದ್ಧಾ? ಅದು ಸರಿ ಅನ್ನು, ನಮ್ಗೆ ಅಲ್ಲಿ ಬರ್ಬೇಕು ಈ ಭಾಗ್ಯ ಎಲ್ಲ. ಅರೆ ಶ್ರದ್ಧಾ, ಇದೇನಿದು ಹೊಸ ನೆಕ್ಲೆಸ್ಸಾ? ಯಾರು ಕೊಟ್ಟಿದ್ದು? ಓ, ಭುವನ್ ನಿನ್ಗೆ ಬರ್ಡೇ ಗಿಫ್ಟ್ ಮಾಡಿದ್ದ? ಹಾ ಹೌದು. ಮತ್ತಿನ್ಯಾರೇ, ಏನು ಅವಳಿಗೆ ತಗೊಳಕ್ಕಾಗತ್ತಾ? ನಿನಗೂ ಬುದ್ಧಿ ಬೇಡ್ವಾ? ಅದು ಸರಿ ಅನ್ನು. ಎಲ್ಲಿ ನೋಡೋಣ. ಭರ್ಜರಿಯಾಗೇ ಇದೆ. ಹೌದು ಕಣೆ ಚಂಚಲ, 8-10 ಲಕ್ಷಕ್ಕಿಂತ ಮೋಸ ಇಲ್ಲ ನೋಡು. ಭುವನ್ ಕೊಡೋದು ಅಂದ್ರೆ ಸಾಮಾನ್ಯನಾ? ಇದಕ್ಕಿಂತ ಕಡಿಮೆ ಕೊಡಕ್ಕಾಗತ್ತಾ ಹೇಳು? ಪುಣ್ಯ ಮಾಡಿದ್ಯಾ ಶ್ರದ್ಧಾ ನೀನು. ಮತ್ತೆ ಅವ್ರ ಮನೇಲಿದ್ರೆ ನೆಟ್ಟಿಗೆ 3 ಹೊತ್ತು. ಹೋಗ್ಲಿ ಬಿಡಮ್ಮ, ನಾವೇನೋ ಹೇಳೋದು, ಇವಳು ಅದನ್ನ ತಗೊಂಡು ಹೋಗಿ ಭುವನ್ ಹತ್ರ ಹೇಳೋದು ಯಾಕೆ ಬೇಕು? ಇವಳು ಬರ್ಡೇ ಬೇರೆ, ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ ಬಿಡು, ನಾವು ಹೋಗೋಣ. ಶ್ರದ್ಧಾ, ನಿಂಗೆ ಲಾಟ್ರಿ ಹೊಡೆದಿದೆ ಕಣ. ಎಲ್ಲಿವರೆಗೂ ಈ ನಸೀಬಿರುತ್ತೋ ನಾವು ನೋಡ್ತೀವಿ, ಅಲ್ಲಿವರೆಗೂ ಮಜಾ ಮಾಡಿ.
ಆಕಾಶ್. ಇಟ್ಸ್ ಓಕೆ ಅಣ್ಣ, ನೋ ಪ್ರಾಬ್ಲಮ್. ನಾನು ಕೇಟ್ರಿಂಗ್ ಅವ್ರು ಬಂದು ನೋಡ್ಕೊಂಬರ್ತೀನಿ. ಕೇರ್ಫುಲ್ ರಚನಾ. ಈ ಕೆಲಸ ಎಲ್ಲ ನೀನು ಮಾಡೋದು ಬೇಡವಾಗಿತ್ತು. ಇರ್ಲಿ ಬಾಬಾ, ಪರವಾಗಿಲ್ಲ. ಸರಿ, ಹುಷಾರು. ಆಯ್ತು ಬಾಬಾ. ಭುವನ್, ನನ್ನಿಂದ ಏನಾರು ಆಗ್ಬೇಕಾಗಿತ್ತೇನಪ್ಪ? ಏನ್ ಡಾರ್ಲಿಂಗ್ ನೀನು ನಿನ್ನಿಂದ ಕೆಲಸ ಮಾಡ್ಸೋದ? ನೋ ವೇ. ಬೇಕಿದ್ರೆ ಎಲ್ಲ ಕರೆಕ್ಟ್ ಆಗಿದೆಯಾ ಒಂದ್ಸಲಿ ನೋಡ್ಬಿಟ್ಟು ಹೇಳ್ಬಿಡು, ಅಷ್ಟು ಸಾಕು. ನೀನಿಷ್ಟು ಉತ್ಸಾಹದಿಂದ ಓಡಾಡಿದ್ದನ್ನ ನಾನು ನೋಡೇ ಇರ್ಲಿಲ್ಲ ಈ ಮನೇಲಿ. ಅದಕ್ಕೆ ಶ್ರದ್ಧಾ ಬರ್ಬೇಕಾಗಿತ್ತು ನೋಡು. ಸರಿಯಾಗಿ ಹೇಳ್ದೆ ಅಜ್ಜಿ. ಭುವನ್ಗೆ ಶ್ರದ್ಧಾ ಮೇಲಿರೋ ಇಂಟ್ರೆಸ್ಟು ಬೇರೆ ಯಾರ ಮೇಲಾದ್ರೂ ಇದ್ರೆ ತಾನೆ ಅಲ್ವೇನೋ ಭುವಿ? ಅದಕ್ಕೆ ಇಷ್ಟೊಂದೆಲ್ಲ ಇಷ್ಟಪಟ್ಟು ಕಷ್ಟಪಟ್ಟು ಅರೇಂಜ್ಮೆಂಟ್ಸ್ ಮಾಡಿರೋದು ನಮ್ಮ ಭುವನ್ನು. ಹೌದು ಮೇಡಮ್, ಹೆಂಡತಿ ಬರ್ತ್ಡೇನ ಗಂಡ ಅದೊಂದು ಸೆಲೆಬ್ರೇಟ್ ಮಾಡದೆ ಇನ್ನೇ ಸೆಲೆಬ್ರೇಟ್ ಮಾಡಬೇಕು. ವೆರಿ ಟ್ರೂ. ಎಲ್ಲರಿಗೂ ಸಿಗೋದಿಲ್ಲ ಇಂಥ ಪುಣ್ಯ, ಅವ್ರವ್ರ ನಸೀಬು. OMG, ಇದೇನ್ ಭುವನ್, ಇನ್ಮೇಲೆ ನಮ್ಮನೇಲಿ ಎಲ್ರ ಬರ್ಡೇನು ಇದೇ ತರ ಸೆಲೆಬ್ರೇಟ್ ಮಾಡ್ತೀಯಾ? ಲೇ, ಮುಂದಿನ ತಿಂಗಳು ನನ್ನ ಬರ್ಡೇನು ಇದೆ ಕಣೋ. ತುಂಬ ಚೆನ್ನಾಗಿ ಮಾತಾಡ್ತೀಯ. ಕನಸು ಕಾಣ್ತಾ ಇದೆಯಾ? ಅವ್ರವ್ರ ಯೋಗ್ಯತೆಗೆ ತಕ್ಕ ಹಾಗೆ ಪಾರ್ಟಿ ನಡೆಯುತ್ತೆ. ರಾಕ್ ಸ್ಟಾರ್ ಹೆಂಡತಿ ಬರ್ತ್ಡೇ ಪಾರ್ಟಿ ಅಂದ್ರೆ ಸುಮ್ಮನೆ ಬಿಡಕ್ಕಾಗತ್ತಾ? ರಾಕ್ ಸ್ಟಾರ್ ಹೆಂಡತಿಗೂ ನಿಮಗೂ ವ್ಯತ್ಯಾಸ ಇದೆ ಅಲ್ವಾ? ಹೌದು. ಅರೆ ಅತ್ತೆ, ಬನ್ನಿ, ವೆಲ್ಕಮ್. ಜಾನ್ಕಮ್ಮರೇ, ಬನ್ನಿ. ಬನ್ನಿ ಅತ್ತೆ. ಚೆನ್ನಾಗಿದ್ದೀರಾ ಜಾನ್ಕಮ್ಮ? ಚೆನ್ನಾಗಿದ್ದೀರಮ್ಮ? ನೀವು ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ನೀನ್ ಕರೆದ ಮೇಲೆ ಬಾರ್ದೇ ಇರೋಕ್ಕಾಗತ್ತೇನಪ್ಪ? ಮತ್ತೆ ಇದೆಲ್ಲ ಯಾಕೆ ತರಕ್ ಹೋದ್ರಿ? ಒಂದ್ ಸಣ್ಣ ಗಿಫ್ಟ್ ಶ್ರದ್ಧಂಗೆ. ಇದನ್ನ ಒಳಗಿಡಿಸ್ಬೋದಾ? ಆಕಾಶ್, ಇದನ್ನ ತಗೊಂಡೋಗಿ ಒಳಗಿದೆ. ಬಂದೆ. ಜಾನ್ಕಮ್ಮ, ಒಂದ್ ನಿಮಿಷ ಬರ್ತೀನಿ. ಒಳಗೋಗಿ ಅಮ್ಮ, ಬರ್ತೀನಿ. ಬನ್ನಿ ಅಮ್ಮ. ಅರೆ ರಚನಾ, ನನಗಂತೂ ಬೇರೆ ಯಾರ್ದೋ ಮನೆಗೆ ಪಾರ್ಟಿಗೆ ಬಂದಾಗ ಅನಿಸ್ತಾ ಇದೆ. ಥು, ಶ್ರದ್ಧಾ ಹಾಕೊಂಡಿರೋ ಕಾಸ್ಟ್ಲಿ ನೆಕ್ಲೆಸ್ ನೋಡ್ದಾಗಿಂದ ನನಗಂತೂ ಮೂಡೇ ಆಫ್ ಆಗೋಗಿದೆ ಚಂಚಲ. ಏನು ನೆಕ್ಲೆಸ್? ಊರ್ಲಿ ಭುವನ್ನು ಶ್ರದ್ಧಂಗೆ ಎಷ್ಟು ಚೆನ್ನಾಗಿರೋ ನೆಕ್ಲೆಸ್ ಪ್ರೆಸೆಂಟ್ ಮಾಡಿದಾನೆ ಗೊತ್ತಾ? ಇರ್ಲಿ ಬಿಡು ಮಾಮ್, ಇಷ್ಟೆಲ್ಲ ಮಾಡ್ದವನ್ಗೆ ಅಷ್ಟು ಮಾಡೋದು ಕಷ್ಟನಾ? ಛೇ, ನನ್ಗಾಗ್ತಾ ಇರೋ ಸಂಕಟನೇ ಬೇರೆ. ಬನ್ನಿ, ಒಳಗೆ ಕೂತ್ಕೊಳ್ಳಿ. ಬನ್ನಿ. ಅರೆ ಅಮ್ಮ ಬನ್ನಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ನೋಡಿ ಹೀಗಿದ್ದೀನಿ. ಚಂಚಲ, ನಾನು ಬರ್ತೀನಿ. ಇದೆ ಇರ್ಲಿ ಬಿಡೆ, ಇದ್ದದ್ದೇ ಎಲ್ಲ ಇರೋದು. ನನ್ನ ಮಗನ ಜೀವನನ ಹಾಳು ಮಾಡಿ ಈಗ ಚೆನ್ನಾಗಿದ್ದೀರಾ ಅಂತ ನಾಟಕ ಮಾಡ್ತಾರೆ. ಬರ್ಡೇ ಅನ್ನೋದು ಬರೀ ನೆವನ ಅಷ್ಟೇ. ಬಂದ್ಬಿಡ್ತಾರೆ. ಒಬ್ಬೊಬ್ರು ಮುಖ ನೋಡಿದ್ರೆ ನನಗಂತೂ ಮೈಯೆಲ್ಲ ಉರಿಯುತ್ತೆ. ಥು.
ಕರೆದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಚಂಚಲ. ಇಂಥ ರಿಚ್ ಆಗಿರೋ ಪಾರ್ಟೀಸ್ ಎಲ್ಲ ಇವರಲ್ಲಿ ನೋಡಿರ್ಬೇಕು ಹೇಳು. ಇವಾಗ ನೋಡು ಚೆನ್ನಾಗಿ ಮೇಯ್ಕೊಂಡು ಹೋಗ್ತಾರೆ ಚೀಪ್ ಜನಗಳು. ಶ್ರದ್ಧಾ ಬರ್ಡೇ ಪಾರ್ಟಿನ ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು ನೋಡ್ತಾ ಇದ್ರೆ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಹಾಕ್ದಂಗೆ ಆಗ್ತಾ ಇದೆ ಮಾಮ್. ನಿನ್ ಸಂಕಟ ಏನು ಅಂತ ನನ್ಗೆ ಅರ್ಥ ಆಗತ್ತೆ ಊರ್ಮಿ. ಅದಕ್ಕೆ ಸಖತ್ತಾಗಿರೋ ಒಂದು ಪ್ಲಾನ್ ಮಾಡಿದೀನಿ. ಏನಮ್ಮ ಇದು? ನೋಡ್ತಾ ಇರೋ, ಆ ಶ್ರದ್ಧಾ ಬರ್ಡೇ ಪಾರ್ಟಿಲಿ ನಿಂತ್ಕೊಳ್ಳಕ್ಕೂ ಆಗ್ಬಾರ್ದು, ಆ ತರ ಮಾಡ್ತೀನಿ. ಏ ಮಾಮ್, ಏನ್ ಹೇಳ್ತಾ ಇದ್ಯಾ? ಹುಷಾರೇ? ಹುಷಾರಾಗಿರೋದು ಹೇಗೆ ಅಂತ ಈ ಶರ್ವಾಣಿಗೆ ಹೇಳ್ಕೊಡ್ತೀಯಾ? ನೋಡು ಅವಳ ಪರಿಸ್ಥಿತಿ ಏನಾಗುತ್ತೆ ಅಂತ. ಅಮ್ಮ ಶ್ರದ್ಧಾ, ಶ್ರದ್ಧಾ ಚೆನ್ನಾಗಿದೆಯಾ ಪುಟ್ಟಿ? ಚೆನ್ನಾಗಿ ಕಾಣ್ತಿದ್ಯಾ ನೀನು? ನೋಡೋಣ. ಸಂತೋಷವಾಗಿದೆಯಾ? ಅಮ್ಮ ನೀ ಯಾವಾಗ ಬಂದೆ? ಈಗ ಸ್ವಲ್ಪ ಹೊತ್ತಾಯ್ತಮ್ಮ. ನಾನು ಈಗಷ್ಟೇ ನಿಮ್ಮನ್ನ ನೆನ್ಸ್ಕೋತಾ ಇದ್ದೆ. ನಿಮ್ಮನ್ನ ಕರೀಲೇ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೆ. ಹುಚ್ಚುಡ್ಗಿ. ಆ ಕೆಲಸ ನಾನು ಮಾಡಿದ್ದೆ ಶ್ರದ್ಧಾ. ರಾಕ್ ಸ್ಟಾರ್ ಭುವನ್ ಅಂದ್ರೆ ಅದು ಕಡಿಮೆನಾ? ಅಲ್ಲ ಅಂದವ್ರು ಯಾರೀಗ? ಹಣ ಎಲ್ಲ ರೆಡಿ ಇದೆ. ಓ ಸರಿ ಸರಿ, ಬರೋರೆಲ್ಲ ಬರಲಿ, ಶುರು ಮಾಡೋಣ. ಏನು ಮಾಡ್ತಾ ಇದ್ದೀರಿ? ಜ್ಯೂಸ್. ಜ್ಯೂಸ್ ಮಾಡ್ತಾ ಇದ್ದೀರಾ ಕುಡಿತಾ ಇದ್ದೀರಾ? ಕುಡಿಯೋಣ ಅಂತ ಬಂದೆ. ಮತ್ತೆ ಯಾಕೆ ನಗ್ತಾ ನಿಂತಿದ್ದೀರಾ? ಕುಡೀರಿ. ಕುಡಿತೀನಿ, ನೀನು ಹೋಗಪ್ಪ, ಪರವಾಗಿಲ್ಲ. ಏನಾದರೂ ಮಾಡ್ಕೊಳ್ಳಿ.
ಯಾಕೆ ತಗೊಂಡು ಹೊರಟೆ? ಚೆನ್ನಾಗಿ ಕಾಣಿಸಲ್ಲಮ್ಮ. ಕೆಲಸ ಆಗ್ಬೇಕು ಅಂದ್ರೆ ಕತ್ತೆ ಕಾಲಾದ್ರೂ ಹಿಡಿಬೇಕು ಊರ್ಮಿ. ನೀನ್ ಸುಮ್ಮನೆ ಇರು. ಅದು ಏನು ಮಾಡ್ತೀಯೋ ಮಾಡ್ಕೋ ಅಮ್ಮ, ಬಟ್ ಹುಷಾರು. ನನಗೆ ಹುಷಾರು ಅಂತ ಹೇಳ್ತೀಯ ನೀನು? ಈ ಥರ ಕೆಲಸಗಳನ್ನ ನಾನು ಎಷ್ಟೊಂದು ಮಾಡಿಲ್ವಾ? ನೋಡ್ತಾ ಇರು. ಈಗ ಶ್ರದ್ಧಂಗೆ ಇದನ್ನು ಕೊಡಿಸಿ ಅವಳ ಪರಿಸ್ಥಿತಿ ಏನಾಗತ್ತೆ ಅಂತ. ಪಾರ್ಟಿಲಿ ಅವಳು ಒದ್ದಾಡ್ಬಿಡ್ಬೇಕು, ಹಾಗಾಗತ್ತೆ ಕತೆ. ಬರ್ಡೇ ಪಾರ್ಟಿ ಕಥಾ. ಅತ್ತೆ, ಸುರೇಶ್ ಆರಾಮಾಗಿದೆ? ಹೌದಪ್ಪ, ಚೆನ್ನಾಗಿದ್ದಾನೆ. ರಚನಾ ಇಲ್ಲೇ ಇದ್ದಾಳೆ, ಅವಳು ಗೊತ್ತಾಗಬಾರ್ದು. ಖಂಡಿತ ಗೊತ್ತಾಗಲ್ಲ. ಎಲ್ಲರೂ ಜ್ಯೂಸ್ ತಗೊಳ್ಳಿ. ಅಮ್ಮ ತಗೋ. ಅರೆ ಅತ್ತೆ, ನೀವ್ಯಾಕೆ ಇದನ್ನು ತಗೊಂಬರಕ್ಕೆ ಹೋದ್ರಿ? ಈ ಅಮ್ಮ ಏನು ಎಡ್ವರ್ಟ್ ಮಾಡ್ಕೊಳ್ದೇ ಇದ್ರೆ ಅಷ್ಟೇ ಸಾಕು. ಪರವಾಗಿಲ್ಲ ಬಿಡು, ಅದರಲ್ಲೇನೀಗ, ಇದು ನಮ್ಮನೇನೆ ತಾನೇ. ಅದು ಸರಿನೇ, ಆದರೂ ನೀವೇ ಕೆಲಸ ಎಲ್ಲ ಮಾಡೋದು ಪರವಾಗಿಲ್ಲ ಅಂತ ಹೇಳಿದ್ನಲ್ಲ, ತಗೋ. ಅದ್ಯಾರಲ್ಲಿ ಆಕಾಶ್ ಸರ್ವ್ ಮಾಡಕ್ಕೆ ಯಾರಾದ್ರೂ ಕರಿ. ಶೋರ್ ಅಣ್ಣ. ನೀವು ಬಿಡಿ, ನೀವು ಕುಡೀರಿ. ಇರ್ಲಿ ಬಿಡು, ಶ್ರದ್ಧಂಗೆ ಕೊಟ್ಬಿಟ್ಟು ಆಮೇಲೆ ತಗೊಳ್ತೀನಿ. ಶ್ರದ್ಧಾ ತಗೋ. ನೀವು ಕುಡೀರಿ ಅತ್ತೆ. ಹಾ, ಕುಡಿತೀನಿ. ಕುಡಿ ಶ್ರದ್ಧಾ. ಶ್ರದ್ಧಾ, ಮುಗೀತು ಕಣೆ ನಿನ್ ಕತೆ. ಏನಾಯ್ತೆ? ಯಾಕೆ ಇಷ್ಟೊಂದು ಖುಷಿಯಾಗಿದ್ಯಾ? ಚಂಚಲ, ಊರ್ವಿ, ಪ್ಲಾನ್ ಸಕ್ಸಸ್. ಅಂದ್ರೆ ಏನ್ ಮಾಡ್ದೆ? ಚಂಚಲ, ಶ್ರದ್ಧಾ ಕುಡಿಯೋ ಜ್ಯೂಸಲ್ಲಿ ಬೇದಿ ಮಾತ್ರ ಹಾಕೊಟ್ಟಿದ್ದೀನಿ ಗೊತ್ತಾ? ಅವಳು ಈ ಬರ್ಡೇ ಸಂಭ್ರಮನ ಯಾವತ್ತೂ ಮರಿಬಾರ್ದು, ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು. ಹಾಗೆ ಮಾಡಿದ್ದೀನಿ. ನೋಡ್ತಾ ಇರೋ, ಇನ್ನು ಸ್ವಲ್ಪ ಹೊತ್ತಲ್ಲಿ ಶ್ರದ್ಧನ್ ರನ್ನಿಂಗ್ ರೇಸ್ ಹೇಗಿರುತ್ತೆ ಅಂತ. ನಿಜವಾಗ್ಲೇನೆ? ನನ್ನ ಮಗಳನ್ನೇ ಕೇಳು, ಅವಳ ಎದುರುಗಡೆನೆ ಈ ಕೆಲಸ ಎಲ್ಲ ಮಾಡಿದ್ದೀನಿ ಚಂಚಲ. ಆದರೆ ಯಾರಿಗೂ ಗೊತ್ತಾಗ್ಲಿಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಮುಂದೆ ಶ್ರದ್ಧಾ ಮರ್ಯಾದೆ ಬೀದಿ ಪಾಲಾಗುತ್ತೆ. ಏ ಮಾಮ್, ಸರಿಯಾದ ಗ್ಲಾಸೇ ಕೊಟ್ಟೆ ತಾನೆ, ಬೇರೆ ಯಾರಿಗೂ ಕೊಟ್ಟಿಲ್ಲ ಅಲ್ಲ? ಏಯ್, ನಾನೇನೇನು ಅಷ್ಟೊಂದು ದಡ್ಡಿ ಅನ್ಕೊಂಡೇನೆ? ಮಾತ್ರೆ ಹಾಕಿರೋ ಗ್ಲಾಸ್ನೇ ಶ್ರದ್ಧಂಗೆ ಕೊಟ್ಟಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಮುಂದೆ ಶ್ರದ್ಧಾ ಕತೆ ಗೋವಿಂದ. ಪರವಾಗಿಲ್ಲ ಕಣೆ, ನೀನು ಅನ್ಕೊಂಡದನ್ನ ಸಾಧಿಸೇ ಬಿಟ್ಟೆ. ಎಸ್. ವೆಲ್ಕಮ್. ಮತ್ತೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ, ಎಲ್ಲ ನಿಮ್ಗೆ ಗೊತ್ತಿದೆ. ಇವತ್ತು ನನ್ನ ಡಿಯರ್ ಶ್ರೀಮತಿ ಶ್ರದ್ಧಾ ಬರ್ತ್ಡೇ. ನೀವೆಲ್ಲರೂ ಬಂದಿದ್ದೀರಿ, ಥ್ಯಾಂಕ್ಸ್ ಅ ಲಾಟ್. ನನ್ನ ಹೆಂಡತಿ ಬರ್ತ್ಡೇ ಖುಷಿನ ನೀವು ಎಲ್ಲರ ಹತ್ರನೂ ಹಂಚ್ಕೋಬೇಕು ಅಂತಾನೆ ಈ ಸಣ್ಣ ಪಾರ್ಟಿ ಅರೇಂಜ್ ಮಾಡಿದ್ದೀನಿ.